ದತ್ತಗರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವು ಇವತ್ತು ಕ್ಲಾಸ್ ನಂಬರ್ 11 ಸ್ಟಡಿ ಮಾಡ್ತಿದ್ದೀವಿ. ಏನು ಭಾರತ ಸಂವಿಧಾನದ 4ನೇ ಭಾಗವಾದಂತಹ ರಾಜನೀತಿ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್, ಆರ್ಟಿಕಲ್ 36ರಿಂದ 51 ನಾವು ಸ್ಟಡಿಯನ್ನು ಇವತ್ತು ಮಾಡತ್ತೀವಿ. ಸೊ ಬೇಸಿಕಲಿ ಇವನ್ನ ನಾವು ಎಲ್ಲಿಂದ ತೆಗೆದುಕೊಂಡೇವಿ? ಐರಿಷ್ ಸಂವಿಧಾನದಿಂದ ನಾವು ಇದನ್ನು ಎರವಲಾಗಿ ತೆಗೆದುಕೊಂಡಿದ್ದೇವೆ. ಇದು ಇನ್ನೊಂದೇನಂದ್ರೆ, ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವು ಹೆಂಗೆ ಮೂಲಭೂತ ಹಕ್ಕುಗಳಿಗೆ ಏನಾರು ತೊಂದರೆ ಆದಾಗ 32ನೇ ವಿಧಿಯಿಂದ ಸುಪ್ರೀಂ ಕೋರ್ಟು 226ನೇ ವಿಧಿಯಿಂದ ಹೈಕೋರ್ಟ್ಗೆ ಹೋಗಿದ್ವಲ್ಲ, ಹಿಂಗೆ ಇವನು ಹೋಗಕ್ಕೆ ಬರಂಗಿಲ್ಲ. ಇವು ನ್ಯಾಯರಕ್ಷಿತವಾದವುಗಳಲ್ಲ. ಆದ್ರೆ ಇವು ದೇಶದ ಆಡಳಿತಕ್ಕೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾವೆ. ಇಲ್ಲಾಂದ್ರೆ ಇದನ್ನ ಸಂವಿಧಾನದೊಳಗೆ ಕೊಡುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಬಟ್ ಕೊಟ್ಟಾರ ಅಂದಮೇಲೆ ಅದರದ್ದು ಇಂಪಾರ್ಟೆಂಟ್ ಐತಿ ಅಂತ ಅರ್ಥ. ಇದನ್ನು ನಮ್ಮ ಸಂವಿಧಾನ ಶಿಲ್ಪಿಗಳಾದಂಥ ಅಂಬೇಡ್ಕರ್ ಸರ್ ಏನು ಹೇಳ್ತಾರ, ಈ ತತ್ವಗಳೇನದವಲ್ಲ ಇವು ಸರ್ಕಾರ ಹೆಂಗೆ ಕೆಲಸ ಮಾಡಬೇಕು ಅಂತಂದು ಮಾರ್ಗಸೂಚಿ ಅಥವಾ ಡೈರೆಕ್ಷನನ್ನು ನೀಡ್ತವೋ ಅಂತಂದು ಅವ್ರು ಏನು ಹೇಳ್ತಾರೆ, ಕರೀತಾರ. ಸೊ ಅವ್ರು ಇಷ್ಟು ಕರೆದಾರ ಅಂದಮೇಲೆ ಇದ್ರಾಗ ಇಂಪಾರ್ಟೆನ್ಸ್ ಐತಿ ಅಂತಂದು 100% ಗೊತ್ತಾಕತಿ. ಸೊ ಇನ್ನೊಂದೇನು ಗೊತ್ತನ, ಇದ್ರೊಳಗೆ 3 ಟೈಪ್ ಅದಾವೆ. DPSP ವರ್ಗೀಕರಣ ಮಾಡಿದ್ರೆ 3 ಟೈಪ್ ಐತಿ. ಒಂದನೇದು ಯಾವುದು? ಸಮಾಜವಾದಿ ತತ್ವ. ಯಾವುದು? ಸಮಾಜವಾದಿ ತತ್ವ. ಎರಡನೇದು ಗಾಂಧಿ ಅಷ್ಟ ಕೊಟ್ರ ಗಾಂಧೀಜಿಯವರ ತತ್ವ. ಮೂರನೇದೇನು? ಉದಾರತಾ ತತ್ವ. ಈ 3 ತತ್ವಗಳ ಅಡಿಯಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಬರ್ತವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದನೇದು ಸಮಾಜವಾದಿ ತತ್ವ ಹೇಳೋದಾದ್ರೆ ಏನಪ್ಪ? ಸಮಾಜವಾದಿ ತತ್ವ ಅಂದ್ರೇನು? ಪುರುಷ ಮಹಿಳೆಯರಿಗೆ ಸಮಾನ ವೇತನ ನೀಡೋದು. ಹೌದಾ? ಪುರುಷ ಮಹಿಳೆಯರಿಗೆ ಸಮಾನ ವೇತನ ನೀಡೋದು ಬರ್ತೈತಿ. ಹೊಳ್ಳಿ ಸಂಪತ್ತು ಒಬ್ಬರ ಕಡೆನೇ ಕೇಂದ್ರೀಕೃತವಾಗಿರಬಾರ್ದು. ಹೊಳ್ಳಿ ಪ್ರತಿಯೊಬ್ಬ ಪೌರನಿಗೂ ಅವನ ಜೀವನ ಅವಶ್ಯಕ ವಸ್ತುಗಳನ್ನು ಕೊಡೋಂಗೆ ನೋಡ್ಕೋಬೇಕು. ಅದಾದಮೇಲೆ ಮಕ್ಕಳು ಮತ್ತು ಪೌರ ಕಾರ್ಮಿಕರ ಏನು ಶಕ್ತಿ ದುರುಪಯೋಗ ಆಗಲಾರ್ದಂಗೆ ನೋಡ್ಕೋಬೇಕು. ನಿರುದ್ಯೋಗಿಗಳಿಗೆ, ವೃದ್ಧರಿಗೆ, ರೋಗಿಗಳಿಗೆ ಸಹಾಯವನ್ನು ಮಾಡಬೇಕು. ಇವೆಲ್ಲ ಏನು ಬರ್ತಾವೆ? ಸಮಾಜವಾದಿ ತತ್ವದೊಳಗೆ ಬರ್ತಾವೆ. ಫಾರ್ ಎಕ್ಸಾಂಪಲ್ 41ನೇ ವಿಧಿ ಆಗಿರ್ಬೋದು, 42ನೇ ವಿಧಿ ಆಗಿರ್ಬೋದು, ತದನಂತರ 39A ಆಗಿರ್ಬೋದು, 38ನೇ ವಿಧಿ ಆಗಿರ್ಬೋದು. ಸಮಾಜಕ್ಕೆ ನೀವು ಏನು ಕೊಡ್ತೀರಿ ಅನ್ನೋದೆಲ್ಲ ಸಮಾಜವಾದಿ ತತ್ವದೊಳಗೆ ಬರ್ತಾವೆ. ಸೊ ಇನ್ನು ಸೆಕೆಂಡ್, ಗಾಂಧಿ ತತ್ವದೊಳಗೆ ಯಾವ ಬರ್ತಾವೋ? ಗಾಂಧಿ ತತ್ವದೊಳಗೆ ಗೋವಿಂದ, ಮೊದಲನೇದಾಗಿ 43ನೇ ವಿಧಿ. ಫಾರ್ ಎಕ್ಸಾಂಪಲ್, ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು ಅಥವಾ ಗೃಹ ಕೈಗಾರಿಕೆಗಳನ್ನು ಪ್ರೋತ್ಸಾಹ ನೀಡುವುದು. ಅದಾದಮೇಲೆ ಸಹಕಾರ ಸಂಘಗಳ ರಚನೆ ಆಗಿರ್ಬೋದು, 43B. ಹೊಳ್ಳಿ ಮಾದಕ ದ್ರವ್ಯ ಪದಾರ್ಥಗಳನ್ನು ನಿಷೇಧ ಮಾಡುವುದು, 47. ಅದಾದಮೇಲೆ 48 ಕೃಷಿ ಮತ್ತು ಪಶುಸಂಗೋಪನೆ ಅದು ಆಗಿರ್ಬೋದು. ಗ್ರಾಮ ಪಂಚಾಯಿತಿಗಳ ಸ್ವಾಯತ್ತತೆ, ಆರ್ಟಿಕಲ್ 40. ಇವೆಲ್ಲ ಗಾಂಧಿವಾದಿ ತತ್ವ, ಗಾಂಧಿ ತತ್ವಗಳು. ಅಂದ್ರೆ ಗಾಂಧೀಜಿಯವರ ಮೋಟೋ ಏನಿತ್ತೋ ಅದರ ಮೇಲೆ ಈ ತತ್ವಗಳು ಇದರಲ್ಲಿ ಅಡಕವಾಗ್ಯವು. ಇನ್ನು ಉದಾರತಾ ತತ್ವಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏಕರೂಪ ನಾಗರಿಕ ಸಂಹಿತೆ, ಆರ್ಟಿಕಲ್ 44 ಆಗಿರ್ಬೋದು. ಅಥವಾ 6 ವರ್ಷ ಪೂರೈಸುವ ಎಲ್ಲ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳು. ಇದನ್ನು ಸಿಂಪಲಾಗಿ ಹೇಳ್ಬೇಕಂದ್ರೆ ಅವರ ಪೌಷ್ಟಿಕಾಂಶ ಎಲ್ಲ ಕರೆಕ್ಟಾಗಿ ಪೌಷ್ಟಿಕಾಂಶ ಮತ್ತು ಶಿಕ್ಷಣ ನೀಡೋದಾಗಿರ್ಬೋದು. ಅದಾದಮೇಲೆ ಪರಿಸರ ಸಂರಕ್ಷಣೆ 48A ಆಗಿರಬಹುದು. ರಾಷ್ಟ್ರೀಯ ಸ್ಮಾರಕಗಳ ರಕ್ಷಣೆ 49. ಅದಾದಮೇಲೆ ಸಾರ್ವಜನಿಕ ಸೇವೆಗಳು ಮತ್ತು ನ್ಯಾಯಾಂಗ ಪ್ರತ್ಯೇಕತೆ 50 ಆಗಿರ್ಬೋದು. ಹೀಗಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ 51ನೇ ವಿಧಿ ಆಗಿರ್ಬೋದು. ಇವೆಲ್ಲ ಉದಾರವಾದಿ ತತ್ವಗಳನ್ನು ಉಳ್ಳಂತಹ ಇವುಗಳನ್ನು ನಾವು ಉದಾರತಾ ತತ್ವಗಳಲ್ಲಿ ಭಾಗಿಸ್ತೇವೆ.
ಬಟ್ ಈ ಭಾಗ ಏನಿದೆ ಬೈಫರ್ಕೇಶನ್ ಐತಲ್ಲ, ಇದು ಎಲ್ಲೂ ರೆಕಾರ್ಡ್ಸ್ ಒಳಗಿಲ್ಲ. ಇದೊಂದು ನೆನಪಿರಲಿ, ಇದೆಲ್ಲೂ ರೆಕಾರ್ಡ್ಸ್ ಒಳಗಿಲ್ಲ, ಇದನ್ನು ನಾವೇ ಮಾಡಿಕೊಂಡಿದ್ದು. ಬಟ್ ಕ್ವಶನ್ ಗಾಂಧಿ ತತ್ವಗಳು ಎಲ್ಲಿದವು, ಉದಾರ ತತ್ವಗಳು ಎಲ್ಲಿದವು, ಸಮಾಜವಾದಿ ತತ್ವಗಳು ಎಲ್ಲಿ ಅಡಕವಾಗಿವೆ ಅಂತಂದು ಆಲ್ರೆಡಿ ಕ್ವಶನ್ಸ್ ಬಂದಿದ್ದಕ್ಕೆ 5 ನಿಮಿಷ ಹೋದರೂ ಚಿಂತಿಲ್ಲ. ಫಸ್ಟ್ ಇದನ್ನ ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಹೋದ್ರಾತಂತಂದು ನಾವು ಈಗ ಇದನ್ನು ತಿಳ್ಕೊಂಡ್ವಿ. ಸೊ ಇನ್ನು ಆರ್ಟಿಕಲ್ ಬೈ ಆರ್ಟಿಕಲ್ ಏನು ಮಾಡೋಣ ತಿಳ್ಕೊತ ಹೋಗೋಣ. ಇನ್ನೇನಕತಿ ಕೆಲವೊಂದಿಷ್ಟು ಆರ್ಟಿಕಲ್ಗಳಲ್ಲಿ ಏನೂ ಇರಲ್ರಿ. ಐ ಮೀನ್ ಅವು ಎಕ್ಸಾಮ್ಸಿಗೆ ಕೇಳೋದು ಇಲ್ಲ, ಅದರೊಳಗೆ ಅದ್ರ ಎಕ್ಸ್ಪ್ಲನೇಷನ್ನು ಇರೋದಿಲ್ಲ. ಸೊ ಹಾಗಾಗಿ ಆ ಆರ್ಟಿಕಲ್ ನಾನು ಬಿಡಲ್ಲ, ಆರ್ಟಿಕಲ್ ಬರಿತೀನಿ, ಅದೇನೈತೆ ಅದನ್ನಷ್ಟು ಬರ್ತೀನಿ. ಅದನ್ನ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದ್ರೆ ತಿಳ್ಕೊಂಬಿಡ್ರಿ ಅದು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅನ್ನೋಂಗೈತಿ ಅಂತಂದು. ಸೊ ಇನ್ಮೇಲೆ ಈಗ ಏನು ಮಾಡೋಣ, 1 by 1 ಆರ್ಟಿಕಲ್ನ ನೋಡ್ಕೊಂತ ಬಂದ್ಬಿಡೋಣಂತ. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, 36ರಿಂದ 51ವರೆಗೂ ಸ್ಟಾರ್ಟ್ ಆಗ್ತದೆ, ಹೌದಾ? ಹಾಂ. ಸೊ 36ನೇ ಆರ್ಟಿಕಲ್ ಏನು, ಫಸ್ಟ್ ಒನ್ 36. ಇದನ್ನು ಪರಿಭಾಷೆ ಅಂತ ಕರೀತಾರೆ. ಅಂದರೆ ಇಂಟ್ರೊಡಕ್ಷನ್ ಟು DPSP. ಇಲ್ಲಿ ಈ ಇಂಟ್ರೊಡಕ್ಷನ್ ಒಳಗೆ DPSP ಅಂದ್ರೆ ಏನು, ಹೆಂಗೆ, ಈಗ ನಾ ಇಷ್ಟೊತ್ತನ ಹೇಳಿದ್ದೆಲ್ಲ ಬ್ಲಾ 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 ಅದ್ರೊಳಗೆ ಇರ್ತೈತಿ. ಸೊ ಇನ್ನೇನು 37 ಏನು ಹೇಳ್ತೈತಿ ಆರ್ಟಿಕಲ್ಲು, ಈಗ DPSP ಯಾವುದಕ್ಕೆ ಅನ್ವಯ ಆಕ್ಕತಿ ಅನ್ನೋದನ್ನು ಹೇಳ್ತೈತಿ. ಏನು ಹೇಳ್ತೈತಿ, DPSP ಯಾವುದಕ್ಕೆ ಅನ್ವಯ ಆಕ್ಕತಿ. ಅದಾದಮೇಲೆ 38 ಏನು ಹೇಳ್ತೈತಿ, ಇದು ಜನರ ಕಲ್ಯಾಣಕ್ಕಾಗಿ ಪೂರಕವಾದ, ಅಂದರೆ ಅದಕ್ಕೆ ಹೆಲ್ಪ್ ಆಗುವಂತಹ ಸಾಮಾಜಿಕ ವ್ಯವಸ್ಥೆಯನ್ನು, ಯಾವುದು ಸಾಮಾಜಿಕ ವ್ಯವಸ್ಥೆಯನ್ನು ರಾಜ್ಯ ನಿರ್ಮಿಸಿಕೊಡಬೇಕು. ಅಂದರೆ ಜನರ ಕಲ್ಯಾಣಕ್ಕಾಗಿ ಅಂತಂದ್ರೂ ಸಿಂಪಲ್ ರೀ, ಜನ ಉದ್ಧಾರ ಆಗ್ಬೇಕಂದ್ರೆ ಅದಕ್ಕೆ ಏನು ಹೆಲ್ಪ್ ಬೇಕೋ ಆ ಹೆಲ್ಪನ್ನು ನಮ್ಮ ರಾಜ್ಯಗಳು, ಆ ವ್ಯವಸ್ಥೆಯನ್ನು ರಾಜ್ಯಗಳು ತೊಗೊಂಬರ್ಬೇಕು ಅನ್ನೋದನ್ನು ಹೇಳಾಕತ್ತಾರ. ಇದಾದ್ಮೇಲೆ ಆರ್ಟಿಕಲ್ 39 ಏನು ಹೇಳ್ತೈತಿ, ರಾಜ್ಯವು ಪಾಲಿಸಬೇಕಾದ ತತ್ವಗಳು ಯಾವುವು ಅನ್ನೋದನ್ನು ಇದರೊಳಗೀಗ ABCD ಆಗಿ ಕೊಟ್ಟಾರ. ಸೊ 39A ಇಂದ ಸ್ಟಾರ್ಟ್ ಮಾಡ್ತಾನೆ ನಾನು. 39 ಏನು ಹೇಳ್ತೈತಿ, ಸಮಾನ ನ್ಯಾಯ, ಉಚಿತ ಕಾನೂನು ನೆರವು. ಇದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತಾನೆ. ಯಾಕಂದ್ರೆ ಯೂಶ್ವಲಿ ನಾವೆಲ್ಲರೂ ಒಂದು ಹೊಳ್ಳಿ ಯಾರಿಗೆ ಆಗಂಗಿಲ್ಲಲ್ಲ ಕಾನೂನು ನೆರವು ಪಡೀಲಿಕ್ಕೆ, ಶಕ್ತಿ ಇರೋದಿಲ್ಲ, ಅವರಿಗೆ ಕಾನೂನು ನೆರವನ್ನು ಉಚಿತವಾಗಿ ಕೊಡಬೇಕು ಅಂತ. ನೆಕ್ಸ್ಟ್ 39B ಏನು ಹೇಳ್ತೈತಿ, ಆರ್ಥಿಕ ಹಂಚಿಕೆಗೆ ಅವಕಾಶ. ಆರ್ಥಿಕ ಹಂಚಿಕೆಗೆ ಅವಕಾಶ ಅಂದ್ರೆ ಆರ್ಥಿಕ ಹಂಚಿಕೆಗೆ ಅವಕಾಶ ಅಂತಂದ್ರೆ ಏನು, ಸಮವಾಗಿ ಎಲ್ಲದಕ್ಕೂ ಯೋಜನೆಗಳಿಗೆ ದುಡ್ಡನ್ನು ಹಂಚುವುದು ಒಂದು ಇದ್ರೊಳಗೆ ಬರ್ತದೆ. ನೆಕ್ಸ್ಟ್ ಏನು, ಸಿ. ಇದ್ರ ಮುಂದೆ 39 ಬರತ್ತವ್ರೆ, ಇದೊಂದು ನೆನಪಿರಲಿ. ನಾ ಬರ್ದಿಲ್ಲ ಅಂತಂದು ನೀವು ಅದನ್ನ ಬಿಟ್ಕೊಂಡು ಗಮ್ಮಕ್ಲೆ ಸಿ ಅಂತ ಎಲ್ಲಿ ತಂದು ಹುಡುಕಿದ್ರೆ ಸಿಗೋದಿಲ್ಲ. ಸಂಪತ್ತು ಕೇಂದ್ರೀಕೃತವಾಗಿರಬಾರದು ಅಂತ ಹೇಳ್ತಾರೆ ಇವರು. ಅಂದ್ರೆ ಒಬ್ಬರ ಕಡೆನೇ ಎಲ್ಲ ಸಂಪತ್ತು ಇರಬಾರ್ದು, ಎಲ್ಲ ವಿಕೇಂದ್ರೀಕರಣ, ಪ್ರತಿಯೊಬ್ಬರಲ್ಲಿಯೂ ಸಂಪತ್ತು ಇರಬೇಕು ಅಂತ ಹೇಳ್ತಾರೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಹಂಗೆ ಇಲ್ರಿ. ಅದು ನಾನು ಹೇಳೋದೇ ನಿಮಗೂ ಗೊತ್ತಿದ್ದೈತಿ, ಅದ್ರ ಮೇಲೆ ಮಾತಾಡೋ ಉಪಯೋಗ ಇಲ್ಲ. ಇದ್ರೊಳಗೆ ಏನೈತಿ ನಾವು ಅದನ್ನಷ್ಟ ಡಿಸ್ಕಷನ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್ ಏನು, ಸಮಾನ ಕೆಲಸ, ಸಮಾನ ವೇತನ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇದು ಸಮಾನ ಕೆಲಸ ಸಮಾನ ವೇತನ ಯಾಕೆ ಕೊಡಾಕತ್ತಾರಂದ್ರೆ, ಮೊದಲು ಎಲ್ಲ ಹೆಂಗಾಕಿತ್ತು, ಕೆಲವೊಂದಿಷ್ಟು ಹಳ್ಳಿ ಒಳಗೆ ಐತ್ರಿ, ಒಂದು ದಿವ್ಸಕ್ಕೆ ಗಂಡಾಳಿಗೆ 400 ರೂಪಾಯಿ ಕೊಟ್ಟರೆ ಹೆಣ್ಣಾಳಿಗೆ 200 ರೂಪಾಯಿ ಕೊಡ್ತಾರೆ, ಇಲ್ಲ ಗಂಡಾಳಿಗೆ 500 ರೂಪಾಯಿ ಕೊಟ್ಟರೆ ಹೆಣ್ಣಾಳಿಗೆ 300 ರೂಪಾಯಿ ಕೊಡ್ತಾರೆ. ಸೊ ಇದು ಆಗಬಾರ್ದು. ಅವ್ರಿಗೆ 400 ರೂಪಾಯಿ ಅಂದಮೇಲೆ ಅವ್ರು 8 ತಾಸು ಕೆಲಸ ಮಾಡ್ತಾರೆ, ಇವರು 8 ತಾಸು ಕೆಲಸ ಮಾಡ್ತಾರೆ.
ಹಾಗಾಗಿ ಇವ್ರಿಗೂ 400 ರೂಪಾಯಿ ಅಥವಾ 500 ರೂಪಾಯಿ ವಾಟ್ ಎವರ್ ಗಂಡು ಮಕ್ಕಳಿಗೆ ಎಷ್ಟು ಕೊಡ್ತಾರೋ ಹೆಣ್ಣು ಮಕ್ಕಳಿಗೂ ಅಷ್ಟೇ ಕೊಡಬೇಕು ಅನ್ನೋದು ಈ ವಿಧಿಯ ಪರಿಕಲ್ಪನೆ. ನೆಕ್ಸ್ಟು ಡಿ ಮುಗಿಸಿದ್ವಿ. ಇನ್ನು ಯಾವುದೈತಿ 39 ಈ 39 ಈ ಏನು ಹೇಳ್ತದೆ ನಮಗೆ, ಕೆಲಸದ ಸ್ಥಳದಲ್ಲಿ ಎಲ್ಲೇ ಕೆಲಸ ಮಾಡೋ ಜಾಗದಾಗ ಏನಿರಬೇಕು, ನ್ಯಾಯಯುತ ಮತ್ತು ಮಾನವೀಯ ಪರಿಸರ. ನ್ಯಾಯಯುತ ಅಂತಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇಬ್ಬರು 3 ಮಂದಿ ಕೆಲ್ಸಕ್ಕೆ ಅದಾರ, ಇಲ್ಲಿ 4 ಮಂದಿ. ಒಬ್ಬವಂಗ ಜಗ್ಗಷ್ಟು ಕೆಲಸ ಹೇಳೋದು, ಬರೊಬ್ಬರೇ ದೋಸ್ತ ನೀ ಇನ್ನಿಷ್ಟು ಮಾಡಬೇಕಾ, ಮುಗಿಸ ಮನೆಗೆ ಹೋಗ್ಬೇಕಿಲ್ಲ ಅಂದ್ರೆ ನೋಡಿ ನಿನ್ನ ಅಂತಂದು. ಒಬ್ಬವಂಗ ದೋಸ್ತ ನೀ ಇಷ್ಟ ಮಾಡಿದ್ರೆ ಸಾಕು, ಭಾಳ ಬೇಡ, 1-2 ತಾಸು ಮಾಡಿ ಮನೆಗೆ ಹೋಗ್ಬಿಡು. ಇನ್ನೊಬ್ಬಂಗೆ ಮೀಡಿಯಮ್ ಕೊಡೋದು, ಹಿಂಗಿರ್ಬಾರ್ದು. ನ್ಯಾಯಯುತ ಅಂತಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಒಂದು 100 ಮೂಟೆ ಹೊತ್ತಾಗೋದೈತಪ್ಪ, ಎಲ್ಲರಿಗೂ ದೋಸ್ತ ನೀ 25 ಹಾಕ್ಬಿಡಪ್ಪ. ಇದು ಎಲ್ಲರಿಗೂ ಈಕ್ವಾಲಿಟಿ ನೋಡ್ದಂಗೆ ಆಕತಿ. ಇನ್ನೊಂದು ಮಾನವೀಯ ಪರಿಸರ, ಇದು ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಇದ್ದದ್ದು ಹೇಳ್ತೀನಿ, ಇನ್ನೂ ಕೆಲವೊಂದಿಷ್ಟು ಕಡೆ ಪಾಪ ಮಹಿಳೆಯರಿಗೆ ಇದು ಭಾಳ ಅಂದ್ರೆ ಭಾಳ ಸಮಸ್ಯೆ ಐತಿ. ಯಾಕಂದ್ರೆ ನಾವು ಗಂಡ್ಮಕ್ಳು ನಿಮ್ಗೆ ಗೊತ್ತಿದ್ದೈತಿ, ಎಲ್ಲಿ ಬೇಕಾದಲ್ಲಿ ಸೀದಾ ಸಿಟಿ ಹೊಡೆಯೋಕೆ ಚಾಲೂ ಮಾಡ್ತೇವೆ. ಬಟ್ ಹೆಣ್ಮಕ್ಳಿಗೆ ಅದು ತುಂಬ ತ್ರಾಸ ಆಕತಿ. ಅವರಿಗೆ ಅನುಕೂಲಕರವಾಗುವಂತಹ ವಾತಾವರಣ ಇರಬೇಕು. ಈಗ ನಮ್ಗೇನೋ ಒಂದು ಸ್ವಲ್ಪ ಬೇಸರ ಆಯ್ತು, ಎದ್ದು ಹೊರಗೆ ಬರ್ತೇವೆ, ಇಲ್ಲ ಚಾ ಕುಡಿಯೋಕೆ ಬಿಡ್ತೇವೆ, ಗಾಳಿ ಬೀಸ್ಕೊಳಕ್ಕೆ ಭಾಳ ಜಳ ಇತ್ತಪ್ಪ, ಫ್ಯಾನ್ ಇದ್ದಿದ್ದಿಲ್ಲ, ಅವಾಗ ನಾವೇನು ಮಾಡ್ತೇವೆ, ಎದ್ದು ಹೊರಗೆ ಬರ್ತೇವೆ, ಇಲ್ಲಾಂದ್ರೆ ಹಂಗಿನ ಕಳೆದು ನಿಂದಿರ್ತೇವೆ. ಬಟ್ ಹೆಣ್ಮಕ್ಳ ಪರಿಸ್ಥಿತಿ ಈ ಕೆಲವೊಂದಿಷ್ಟು ಸಿಚುವೇಶನ್ ಒಳಗೆ ಇನ್ನೂ ಕೆಲವೊಂದಿಷ್ಟು ಕಡೆ ಇದು ಇದು ಏನದು ಭಾಳ ಕಷ್ಟಕರವಾಗೇ ಐತಿ. ಇದು ಇನ್ನೂ ಸುಧಾರಿಸ್ಬೇಕು. ಬಟ್ ಮೊದಲಿಗಿನ ಈಗ ವರ್ಕಿಂಗ್ ಕಂಡೀಷನ್ ಹೆಣ್ಮಕ್ಳದ್ದು ಚಲೋ ಐತಿ ಅಂತ ಹೇಳೋಕ್ಕೂ ಅಡ್ಡಿಲ್ಲ. ಒಂದು 50 to 60% ಆಲ್ರೆಡಿ ಸುಧಾರಿಸೈತಿ. ಇನ್ನೂ ಒಂದು 40% ಇದು ಸುಧಾರಣೆ ಕಾಣುವ ಅಗತ್ಯತೆಯೂ ಐತಿ. ನೆಕ್ಸ್ಟ್ ಏನು, ಈ ಆಯ್ತು. ಈ ಆದ್ಮೇಲೆ ಮತ್ತೆ ಎಫ್ ಬರಲೇಬೇಕಲ್ಲ. ಎಫ್ ಏನು? ಮಕ್ಕಳ ಕಲ್ಯಾಣೋನ್ನತಿ. ಅಂದ್ರೆ ಈಗ ಮಕ್ಕಳ ಪಾಲನೆ ಪೋಷಣೆ ಅದು ಹೆಂಗಿರ್ಬೇಕು, ಅವರ ಬೆಳವಣಿಗೆ, ಅವರ ಶಿಕ್ಷಣ, ಅದರ ಬಗ್ಗೆ ಈ ವಿಧಿ ಮಾತನಾಡ್ತದೆ. ಸೊ ಇಂಡೈರೆಕ್ಟಾಗಿ ನಾವೆಲ್ಲಿ ಬರೋಣ, 40 ಗಾಂಧಿ ತತ್ವಗಳು ಇಲ್ಲಿ ಬಂದವು. ಗ್ರಾಮ ಪಂಚಾಯತಿ ಸಂಘಟನೆ, ಇದು ಗ್ರಾಮ ಪಂಚಾಯತ್ ಅಂತ ಫೇಮಸ್ಸು. ನಿಮಗೆ ಇದೊಂದು ನೆನಪಿರಲಿ, ಇದ್ರ ಮೇಲೆ ಆಲ್ಮೋಸ್ಟ್ ಒಂದು 15-20 ಸತಿ ಕ್ವಶನ್ ನಾನು ನೋಡ್ದಂಗೆ ಬಂದಾವು. ಗ್ರಾಮ ಪಂಚಾಯತಿ ವಿಧಿ ಎಷ್ಟು ಹೇಳ್ತೈತಿ, ಗಾಂಧಿವಾದಿ ತತ್ವದ ಗ್ರಾಮ ಪಂಚಾಯತಿ ಸಂಘಟನೆ ಎಷ್ಟನೇ ವಿಧಿ ಒಳಗೆ ಬರ್ತೈತಿ, DPSP ಒಳಗೆ ಗ್ರಾಮ ಪಂಚಾಯತಿ ವಿಧಿ ಎಷ್ಟು ಬರ್ತೈತಿ ಅಂತಂದು ಆಲ್ಮೋಸ್ಟ್ ಕೇಳ್ಯಾರ. ಸೊ ಹಾಗಾಗಿ ಇದೊಂದು ಚೂರು ಒತ್ತಿ ನೋಡ್ಕೋಬೇಕು ನೀವು ಅಷ್ಟೇ. ಗ್ರಾಮ ಪಂಚಾಯತಿ ಸಂಘಟನೆ ಅಂತೂ ಇದ್ರ ಬಗ್ಗೆ ಹೇಳೋದು ಬೇಕಾಗೇ ಇಲ್ಲ ನಿಮಗೆ. ಯಾಕಂದ್ರೆ 1993 ಕಾಯ್ದೆ ಅಡಿಯನ್ವಯ ನಮ್ಮ ಕರ್ನಾಟಕದಾಗೂ ಆತದು ಗ್ರಾಮ ಪಂಚಾಯತಿ ಸಂಘಟನೆ ಈಸ್ ನಥಿಂಗ್ ಬಟ್ ಅಧಿಕಾರ ವಿಕೇಂದ್ರೀಕರಣ. ಏನು ಅಂದ್ರೆ ನಿಮ್ಮ ಕೆಲಸ ನೀವು ಮಾಡಿಕೊಳ್ಳೋದು, ಅದಕ್ಕೇನು ಬೇಕು ಸಂಪನ್ಮೂಲಗಳನ್ನು ಕೊಡ್ತಾರೆ. 41 ಏನು, ಕೆಲವು ಸಂದರ್ಭಗಳಲ್ಲಿ ಕೆಲಸ ಮಾಡುವ, ಶಿಕ್ಷಣ ಪಡೆಯುವ, ಸರ್ಕಾರದ ಸಹಾಯ ಪಡೆಯುವ ಹಕ್ಕು. ಇದು ಯಾವಾಗ ಬರ್ತದಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲಸ ಮಾಡೋದು ಅಂದ್ರೆ ರಿಸರ್ವೇಷನ್ ಕೊಡ್ತಾರೆ, ಶಿಕ್ಷಣ ಪಡೆಯುವುದು ಸ್ಕಾಲರ್ಶಿಪ್ಸ್, ಹೌದಾ, ಇವೆಲ್ಲ ಸರ್ಕಾರದ ಸಹಾಯನ. ಈಗ ಮನೆ ಕಟ್ಟಕ್ಕೆ ಕೊಡ್ತಾರೆ, ಕೋಳಿ ಫಾರಮ್ ಸಾಗಾಣಿಕೆ ಮಾಡಕ್ಕೆ ಕೊಡ್ತಾರೆ, ಕುರಿ ಫಾರಮ್ ಮಾಡ್ಲಿಕ್ಕೆ ಕೊಡ್ತಾರೆ. ಇದು ಎಕ್ಸಾಂಪಲ್ಸ್ಗಳನ್ನು ನಾನು ನಿಮಗೆ ಕೊಡಾಕತ್ತೇನೆ ಅಷ್ಟೇ. ಈ ರೀತಿಯಾಗಿ ನೀವು ಇವುಗಳನ್ನು ಸಹಾಯ ಪಡೆಯುವ ಹಕ್ಕುಗಳನ್ನು 41ನೇ ವಿಧಿ ಅಡಿ ಅದನ್ನ ಕೊಟ್ಟಾರ. ಬಟ್ ನಾನು ನಿಮ್ಗೆ ಇದರಿಂದ ಹೇಳ್ತೀನಿ, ನೀವು ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಕ್ಕೆ ಬರೋಂಗಿಲ್ಲ. ನೀವು ಏನಿದ್ರು ಇದನ್ನು ಬರೀ ನೋಡ್ಬೇಕಷ್ಟ. ಇನ್ನು ವಿಧಿ 42 ಏನು, ಆ್ಯಸ್ ಯೂಶ್ವಲ್ ವಿಧಿ 42 ಇದು ಏನಪ್ಪ, ನ್ಯಾಯಯುತ ಕೆಲಸದ ಸ್ಥಳದಲ್ಲಿ ಏನು ಮಾಡೋದು, ನ್ಯಾಯಯುತ. ಆಗಲೇ ನಾವು ಡಿಸ್ಕಷನ್ ಮಾಡಿದ್ವಲ್ಲ, ದಯಾಪರ ಕಾಳಜಿ. ನೆಕ್ಸ್ಟ್ ಪ್ರಸೂತಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮುಂಚೆ ಸರ್ಕಾರಿ ನೌಕರರಿಗಷ್ಟೇ
ಹೆರಿಗೆ ರಜೆ ಇತ್ತು, ಈಗ ಕಾಂಟ್ರಾಕ್ಟ್ ವರ್ಕರಿಗೂ ಇದು ಅನ್ವಯ ಆಕ್ಕೈತಿ. ಇದನ್ನು ಸುಪ್ರೀಂ ಕೋರ್ಟ್ ಹೇಳೈತಿ, ನೆನಪಿರಲಿ. ಇವೆಲ್ಲ ಪ್ರಯೋಜನಗಳನ್ನು ನೀಡೋದು ಆರ್ಟಿಕಲ್ 42. ನೆಕ್ಸ್ಟ್ ಆರ್ಟಿಕಲ್ 43, ಕೆಲಸಗಾರರಿಗೆ ಜೀವ ನಿರ್ವಹಣಾ ಮಜೂರಿ. ಏನು ಹಿಂಗಂದ್ರೆ ಜೀವ ನಿರ್ವಹಣಾ ಮಜೂರಿ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ದಿವ್ಸಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ದಿವ್ಸಕ್ಕೆ ಅವ 3 ಹೊತ್ತು ಊಟ ಮಾಡಿ ವಾಟೆವರ್ ಟೋಟಲ್ ಒಂದು 250 ರೂಪಾಯಿ ಖರ್ಚಾಕತಿ ಅಂತ ಇಟ್ಕೊರಿ. ಅಟ್ಲೀಸ್ಟ್ ನೀವು ಅವ್ನು 300 ರೂಪಾಯಿ ಕೊಡ್ಬೇಕು. ಎಕ್ಸಾಂಪಲ್ ಹೇಳಕತ್ತಾನ ನಾನು, ಮತ್ತು ನೀವು ಇದು ಅಕ್ಯುರೇಟ್ ಅಲ್ಲ, ಎಕ್ಸಾಂಪಲಿಗೆ ಹೇಳಕತ್ತಾನ ನಾನು. ಸೊ ಅಟ್ಲೀಸ್ಟ್ ಅವನ ಜೀವ ನಿರ್ವಹಣಾ ಮಜೂರಿ ಎಷ್ಟೈತಲ್ಲ ಅಷ್ಟಾದರೂ ನೀವೇನು ಮಾಡ್ಬೇಕು, ಅವಂಗೆ ಕೂಲಿಯನ್ನು ಅಥವಾ ಕಾರ್ಮಿಕರನ್ನು ಮತ್ತು ಕೂಲಿನ ಕೊಡಬೇಕು. ಸೊ ಕೂಲಿಯನ್ನು ನೀವು ನೀಡಬೇಕು ಅಂತ 43ನೇ ವಿಧಿ ಹೇಳ್ತೈತಿ. ಇದರೊಳಗೆ ಇನ್ನೊಂದು ಸಣ್ಣ ವಿಧಿ ಆ್ಯಡ್ ಆಗೈತೆ, 43A. ಇಲ್ಲೇನು ಹೇಳ್ತಾರೆ, ಕೈಗಾರಿಕೆಗಳಲ್ಲಿ ಆಡಳಿತದಲ್ಲಿ ಏನು ಮಾಡ್ಬೇಕು, ನೀವು ಕೆಲಸಗಾರರನ್ನು ತಗೊಳ್ಬೇಕು. ಅವ್ರು ಹೇಳಿದ್ದು ಕೆಲಸಗಾರರ ಭಾಗವಹಿಸುವಿಕೆ ಅಂದ್ರೆ ಕೆಲವೊಂದಿಷ್ಟು ಸತಿ ಏನಕ್ಕತಿ, ಈಗ ನಾನು ಓನರ್, ಒಂದು ಕಂಪ್ನಿ ಓನರು, ಈಗ ಒಂದು 2000 ಮಂದಿ ಎಂಪ್ಲಾಯ್ ಇರ್ತಾರೆ. ನಾ ಸಡನ್ನಾಗಿ ಒಂದು ಏನೋ ರೂಲ್ಸ್ ತಂದುಬಿಟ್ಟೆ, ಚೇಂಜ್ ಮಾಡಿಬಿಟ್ಟೆ. ನಾ ತರೋ ರೂಲ್ಸಿಂದ ಎಷ್ಟೋ ಜನಕ್ಕೆ ತ್ರಾಸ ಆಗ್ಬೋದು, ಅದ್ರಾಗ 1000 ಮಂದಿಗೆ ತ್ರಾಸ ಆಗ್ಬೋದು. ಪಾಪ ಅವ್ರು ಏನು ಮಾಡ್ಬೇಕು ಅವಾಗ? ಸೊ ಅಲ್ಲಿರೋ ಒಂದು 10 ಜನ ಮೀಟಿಂಗ್ ಒಳಗೆ ನನ್ನ ಜೋಡಿ ಕುಂತಿದ್ರೆ, ಸರ ಹಿಂಗೆ ಆಕೈತ್ರಿ, ಹಿಂಗೆ ತ್ರಾಸ ಆಕತಿ, ನೀವು ಈ ಕಾಯ್ದೆ ತಂದ್ರೆ ಹಿಂಗೆ ತರಕ್ಕೆ ಹೋಗ್ಬೇಡ್ರಿ ಸರ್, ಇದನ್ನ ಬಿಟ್ಟು ಬೇರೆ ಹಿಂಗೇನಾದರೂ ತೊಗೊಂಬರ್ರಿ. ಅವರು ಐಡಿಯಾಸನ್ನು ಕೊಡ್ಬೋದು, ಹೌದಾ? ಹೊಳ್ಳಿ ತಮ್ಮ ಪರಿಸ್ಥಿತಿಯನ್ನು ನನಗೆ ಹೇಳ್ಕೊಳ್ಬಹುದು. ಹಾಗಾಗಿ ಇದನ್ನು 43A ವಿಧಿಯನ್ನು ಏನು ಮಾಡ್ತಾರೆ, ಆ್ಯಡ್ ಮಾಡ್ತಾರೆ. 44ನೇ ವಿಧಿ ಇದು ಏನೈತಲ್ರಿ, ಇದು ಸಿವಿಲ್ ಕೋಡ್ ಆಫ್ ಕಂಡಕ್ಟ್ ಇದ್ದದ್ದು ಹೇಳ್ತಾನೆ, ಏಕರೂಪ ನಾಗರಿಕ ಸಂಹಿತೆ. ಇದು ಭಾಳ ಇಂಪಾರ್ಟೆಂಟ್ ಐತಿ. ಏಕರೂಪ ನಾಗರಿಕ ಸಂಹಿತೆ ಗೋವಾ ಫಸ್ಟ್ ಜಾರಿಗೆ ತರ್ತೈತಿ. ಈಗ ಸದ್ಯ ಉತ್ತರಾಖಂಡ, ಹೊಳ್ಳಿ ಗುಜರಾತ್ ಇದನ್ನು ಭಾಳ ಸತಿ ಹೇಳ್ಯಾನ, ಎಲ್ಲರಿಗೂ ಒಂದೇ ಕಾನೂನು. ಇದು ಭಾಳ ಇಂಪಾರ್ಟೆಂಟು. ನಮ್ಮ ಎಂಟೈರ್ ಇಂಡಿಯಾದಾಗ ಬರ್ಬೇಕಿದೆ ಸಿವಿಲ್ ಕೋಡ್ ಆಫ್ ಕಂಡಕ್ಟ್. ಅವಾಗ ಏನು ಸಮ್ ಚೇಂಜಸ್ ಫಾರ್ಮೇಷನನ್ನು ನಾವು ಕಾಣಲಿಕ್ಕೆ ಅಡ್ಡಿ ಇಲ್ಲ. ಇನ್ನು 45ನೇ ವಿಧಿ ಏನು ಹೇಳ್ತೈತಿ, 45ನೇ ವಿಧಿಯನ್ನು ನೀವು ಸಿಂಪಲ್ಲಾಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಏನಂದ್ರೆ ಅಂಗನವಾಡಿ. ಏನೋ ಸಿಂಪಲ್ಲಾಗಿ ಲಕ್ಷ ಇಟ್ಕೋಬೇಕಪ್ಪ ನಾವು ಅಂದರೆ ಅಂಗನವಾಡಿ. ಏನು 6 ವರ್ಷದ ಒಳಗಿನ ಮಕ್ಕಳಿಗೆ ಅಂಗನವಾಡಿ ಹೋಗ್ತಾರೆ. ಈಗೆಲ್ಲ LKG UKG ಕಿಂಡರ್ ಗಾರ್ಡನ್ ನಾವು ಅವ್ಯಾವು ಇದ್ದಿದ್ದಿಲ್ಲ ರೀ ಮೊದಲು. ಅಂಗನವಾಡಿ ಇಷ್ಟ ಸಿಂಪಲ್, ವರ್ಷದ ಒಳಗಿನ ಮಕ್ಕಳಿಗಿದೆ, ಮ್ಯಾಲ್ನರಿಗೆಲ್ಲ ಪೋಷಣೆ ಮತ್ತು ಶಿಕ್ಷಣ ಇದ್ರ ಬಗ್ಗೆ ಮಾತನಾಡ್ತೈತಿ. ಇವತ್ತಿಗೆ 45 ವಿಧಿಗಳು ಮಾತ್ರ ಸಾಕು. ನಾಳೆ 46ರಿಂದ 51 ವಿಧಿಗಳು ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾವೇನು ಮಾಡೋಣ, ಸಾಲ್ವ್ ಮಾಡೋಣ ಅಂತ ಹೇಳ್ತಾ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಅಂತ ಏನೇನು ಅಂತಾರೆ ಅದನ್ನೊಂದು ಚೂರು ಮಾಡಿರಿ. ಹೊಳ್ಳೆ ಆ್ಯಸ್ ಯೂಶ್ವಲ್ ನಾನು ನಿಮ್ಗೆ ದಿನ ಹೇಳೋಂಗೆ ನಮ್ಮ ಯೂಟ್ಯೂಬ್ನಾಗ ಒಂದು ಗಂಟೆ ಕಟ್ಟೇನಿ. ಸೊ ಒಂದು ಸತಿ ದಣ್ಣಂತ ಬಾರಿಸಿದ್ರಿ ಅಂದ್ರೆ ಸೀದಾ ನಿಮ್ಮ ಈ ಕೈಯಾಗ ಐತಲ್ಲ ಫೋನ್, ಇಲ್ಲಿಂದ ನಮ್ಮ ನೋಟಿಫಿಕೇಷನ್ ಡೈರೆಕ್ಟ್ ನಿಮ್ಗೆ ಸಿಗ್ತತಿ. ನೀವು ಹಗಲೆಲ್ಲ ಸರ್ಚ್ ಮಾಡೋ ಅವಶ್ಯಕತೆನೂ ಬೀಳೋದಿಲ್ಲ. ಹೊಳ್ಳಿ ಯಾರಿಗೆ ಕಾನ್ಸ್ಟಿಟ್ಯೂಷನ್ ಕಲಿಯುವಂಥ ಆಸೆ ಐತಿ ದಯವಿಟ್ಟು ಅವರಿಗೆ ನಮ್ಮ ಚಾನಲನ್ನು, ಪಾಠಶಾಲಾ ಅಕಾಡೆಮಿ ಇದರಿ ನಮ್ಮ ಚಾನಲ್, ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ನಾನು ಮುಗಿಸಾಕತ್ತೇನೆ ರೀ. ಎಲ್ಲರಿಗೂ ನಮಸ್ಕಾರ. ದತ್ತಗುರು.